ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಸಿಇಟಿ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ಇನ್ಫಾರ್ಮೇಶನ್ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಮೇನ್ ಆಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾಳೆ ಮತ್ತೆ ನಾಡಿದ್ದು ಎಕ್ಸಾಮ್ ಬರೆಯುವಂತಹ KCET ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಸಮಯದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರ ಕವರ್ ಮಾಡ್ತಾ ಹೋಗ್ತೀನಿ. ನೀವು ಏನ್ ಪ್ರಿಕಾಷನ್ ತಗೋಬೇಕು ಅದ್ರ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, 16 ಮತ್ತು 17ನೇ ತಾರೀಕು ನಿಮಗೆ KCET ಎಕ್ಸಾಮ್ ಇರುತ್ತೆ. ಬೆಳಗ್ಗೆ 1 ಪೇಪರ್ ಮತ್ತೆ ಮಧ್ಯಾಹ್ನ 1 ಪೇಪರ್ ಇರುತ್ತೆ. ಬೆಳಗ್ಗೆ 10:30 ಟು 11:50 ಹಾಗೆ ಮಧ್ಯಾಹ್ನ 2:30 ಇಂದ 3:50 ವರೆಗೂ ಇರುತ್ತೆ. ಇಲ್ಲಿ ಸಬ್ಜೆಕ್ಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲರೂ ಕೂಡ ಆಲ್ರೆಡಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಸ್, ಈಗ ಫಸ್ಟ್ ನೀವಲ್ಲಿ ಎಕ್ಸಾಮ್ ಸೆಂಟರ್ಗೆ ಎಷ್ಟು ಗಂಟೆಗೆ ಹೋಗ್ಬೇಕು ನೋಡಿ. ಇಲ್ಲಿ 10:30 ಇಂದ ಅಂತ ಎಕ್ಸಾಮ್ ಇದೆ. ನಿಮಗಲ್ಲಿ 10:20ಗೆ ನಿಮಗೆ ಏನಾಗುತ್ತೆ, ಫಸ್ಟ್ ಬೆಲ್ ಆಗುತ್ತೆ. ಹಾಗಾಗಿ ಮಧ್ಯಾಹ್ನ ಕೂಡ 2:20ಗೆ ಫಸ್ಟ್ ಬೆಲ್ ಆಗುತ್ತೆ. ಹಾಗಾಗಿ ಬಿಫೋರ್ ಹಾಫ್ ಅನ್ ಅವರ್ ಇದ್ರೆ ಬಹಳಷ್ಟು ಒಳ್ಳೇದು. ನೀವು 1 ತಾಸು ಮೊದಲೇ ಇರ್ತೀರಾ ಅಂದ್ರೆ ಇನ್ನೂ ಒಳ್ಳೇದಾಗಿರುತ್ತೆ. ಪ್ರಿಫರೇಬಲಿ ಬಿಫೋರ್ ಹಾಫ್ ಅನ್ ಅವರ್ ಮೊದಲೇ ಎಕ್ಸಾಮ್ ಸೆಂಟರ್ ಹತ್ರ ಇದ್ರಿ. ಅಲ್ಲಿರುವಂತಹ ಡಿಸ್ಪ್ಲೇ ನಿಮ್ಮ ರಿಜಿಸ್ಟರ್ ನಂಬರ್ ನ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀರಾ, ಯಾವ ರೂಮ್ ಎಲ್ಲವನ್ನೂ ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ದಟ್ ಈಸ್ ವೆಲ್ ಅಂಡ್ ಗುಡ್. ಲಾಸ್ಟ್ ಮೂಮೆಂಟ್ ನೀವು ಹರಿಬರಿ ಮಾಡ್ಕೊಂಡು ಗೊಂದಲ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಪ್ರಿಫರೇಬಲಿ ಹಾಫ್ ಅನ್ ಅವರ್ ಮೊದಲೇ ಇದ್ದೀರಾ ಅಂತ ಹೇಳಿದ್ರೆ ಬಹಳ ಒಳ್ಳೆಯದು. ಎಸ್, ಇಲ್ಲಿ 10:20ಗೆ ನಿಮಗೆ ಮೊದಲನೇ ಬೆಲ್ ಆಗುತ್ತೆ, ಫಸ್ಟ್ ಬೆಲ್. ಹಾಗೆ ಮಧ್ಯಾಹ್ನ 2:20 ಕೂಡ ಮೊದಲನೇ ಬೆಲ್ ಆಗುತ್ತೆ. ಇಲ್ಲಿ ನಿಮಗೆ ನೋಡಿ, ಎಕ್ಸಾಮ್ ಸೆಂಟರ್ ಒಳಗಡೆಗೆ ಬಿಟ್ಟಾಗ ನಿಮಗೆ ಏನ್ ಮಾಡ್ತಾರೆ ಫಸ್ಟ್ ಅಂತ ಹೇಳಿದ್ರೆ, ಇಲ್ಲಿ ಅಡ್ಮಿಟ್ ಕಾರ್ಡ್, ಪ್ರವೇಶ ಪತ್ರನ ಫಸ್ಟ್ ಚೆಕ್ ಮಾಡ್ತಾರೆ. ಹಾಗೆ ಮಾನ್ಯತೆ ಇರುವ ಗುರುತಿನ ಚೀಟಿಯನ್ನು ಕೂಡ ಅವರು ಕ್ರಾಸ್ ಚೆಕ್ ಮಾಡ್ತಾರೆ. ಓಕೆನಾ? ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತೆ ನಿಮ್ಮ ವೋಟರ್ ಐಡಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಒಟ್ಟು ಮಾನ್ಯತೆ ಇರುವ ಅದೊಂದು ಗುರುತಿನ ಚೀಟಿ ನೀವು ತೆಗೆದುಕೊಂಡು ಸಾಕು. ಅಲ್ಲಿ ಅದನ್ನ ತೋರಿಸಿದ್ರಿ ಅಂತ ಹೇಳಿದ್ರೆ ಅದನ್ನ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಎಕ್ಸಾಮಿನೇಷನ್ ಒಂದು ರೂಮ್ ಒಳಗೆ ನಿಮ್ಗೆ ಏನ್ ಮಾಡ್ತಾರೆ, ಎಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಅಲ್ಲಿ ಒಳ ಹೋಗೋದಕ್ಕೆ ಬಿಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಕೊಠಡಿಯ ಮೇಲ್ವಿಚಾರಕರು ಪ್ರವೇಶ ಪತ್ರದಲ್ಲಿರುವ ಭಾವಚಿತ್ರವನ್ನು ಅವ್ರು ಕ್ರಾಸ್ ಚೆಕ್ ಮಾಡ್ತಾರೆ. ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ. ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಿ ಒಂದು ಮಾನ್ಯತೆ ಇರುವ ಗುರುತಿನ ಚೀಟಿ ತೆಗೆದುಕೊಂಡು ಹೋದ್ರೆ ಸಾಕು. ಅವ್ರ ಮುಂದೆ ಏನು ಪ್ರೊಸೀಡಿಂಗ್ಸ್ ಇರುತ್ತೆ ಅವರು ಅದನ್ನ ಕ್ಯಾರಿ ಮಾಡ್ತಾರೆ. ನೆಕ್ಸ್ಟ್, ಕೊಠಡಿಯ ಮೇಲ್ವಿಚಾರಕರು ಅಭ್ಯರ್ಥಿಗಳಿಗೆ OMR ಪತ್ರಗಳನ್ನು ವಿತರಿಸುತ್ತಾರೆ. ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. OMR ಶೀಟ್ ಏನ್ ಕೊಡ್ತಾರೆ ಅಲ್ಲಿ ನಿಮಗೆ ನಿಮ್ಮ ನೇಮ್ ಅನ್ನ ಏನ್ ಬರೀಬೇಕು, ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿಬೇಕು ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಅದಾದ ನಂತರ OMR ಉತ್ತರ ಪತ್ರಿಕೆಯಲ್ಲಿ ಎಚ್ಚರದಿಂದ CET ಸಂಖ್ಯೆಯನ್ನು ಬರೆದು ಸಂಬಂಧಿಸಿದ ವೃತ್ತಗಳನ್ನು ತುಂಬಬೇಕು. ನೀವು ಇಲ್ಲಿ ಏನು OMR ಶೀಟ್ ಒಂದು ಮಾಡೆಲ್ ಸ್ಪೆಸಿಮನ್ ಕಾಪಿ ಅಬ್ಸರ್ವ್ ಮಾಡಿದಿರಾ, ಅಲ್ಲೂ ಕೂಡ ಅದೇ ರೀತಿ ಇರುತ್ತೆ. ನಿಮ್ಮ CET ನಂಬರ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ ಕೆಳಗಡೆಗೆ ಅದಕ್ಕೆ ಸಂಬಂಧಪಟ್ಟಂತಹ ನಂಬರ್ನ ಕೂಡ ನೀವು ಶೇಡ್ ಮಾಡಬೇಕು. ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಒನ್ ಏನಿದೆ, ಅಭ್ಯರ್ಥಿಗಳು ತಾವು OMR ಉತ್ತರ ಪತ್ರಿಕೆಯಲ್ಲಿ ಬರೆದಿರುವ CET ಸಂಖ್ಯೆಯನ್ನು ಮತ್ತೆ ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ CET ಸಂಖ್ಯೆಯನ್ನು ಅನುಗುಣವಾಗಿದೆಯೇ ಎಂದು ಪರಿಶೀಲಿಸಬೇಕು. ನಿಮ್ಮ ಅಡ್ಮಿಟ್ ಕಾರ್ಡ್ ಇರುವಂತಹ ನಂಬರ್ ಹಾಗೆ OMR ಶೀಟ್ ಅಲ್ಲಿ ಇರುವಂತಹ ನಂಬರ್ ಎರಡೂ ಕೂಡ ಸೇಮ್ ಇದೆಯಾ ಅಂತ ಹೇಳಿ ಅದನ್ನ ನೀವು ಕ್ರಾಸ್ ಚೆಕ್ ಮಾಡಿದ್ರೆ ಆಯ್ತು. ಒಂದು ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತೆ ಮಾನ್ಯತೆ ಇರುವ ಗುರುತಿನ ಚೀಟಿ. ನೆಕ್ಸ್ಟ್ ಒನ್ ನೇಮ್ ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು. ಥರ್ಡ್ ಒನ್ OMR ಶೀಟ್ ಅಲ್ಲಿ ಇರುವಂತಹ ನಂಬರ್ ಮತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಇರುವಂತಹ ನಂಬರ್ ಸೇಮ್ ಇದೆಯಾ ನೋಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಇದಾದ ನಂತರ ಎರಡನೇ ಬೆಲ್ ಆಗುತ್ತೆ, ಅದು 10:30ಗೆ ಬೆಲ್ ಆಗುತ್ತೆ. 10:30 ಮಧ್ಯಾಹ್ನ 2:30ಗೆ ಬೆಲ್ ಆಗುತ್ತೆ. ಇಲ್ಲಿ ನಿಮ್ದು ಆಲ್ಮೋಸ್ಟ್ ಕೆಲಸ ಕಡಿಮೆ ಇರುತ್ತೆ. ಏನು ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಇರ್ತಾರೆ, ಅವ್ರೇನ್ ಮಾಡ್ತಾರೆ, ನಿಮಗೆ ಆ ಒಂದು ಸೀಲ್ ಮಾಡಿರುವ ಪ್ರಶ್ನೆ ಪತ್ರಿಕೆ ಲಕೋಟೆ ಏನಿರುತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ತೋರಿಸ್ತಾರೆ. ನೋಡಿ ಎಲ್ಲಾ ಸೀಲ್ ಆಗಿದೆಯಾ ಅಂತ ಹೇಳಿ, ಇವಾಗ ಓಪನ್ ಮಾಡ್ತಿರೋದು ಅಂತ ಹೇಳಿ ನಿಮ್ ಮುಂದೆನೆ ಅವರು ಓಪನ್ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ಆ ಒಂದು ಬುಕ್ಲೆಟ್ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಿಸ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಓಕೆ, ಅದಾದ್ಮೇಲೆ 10:35 ಮಧ್ಯಾಹ್ನ 2:35ಗೆ ಕೊಠಡಿ ಮೇಲ್ವಿಚಾರಕರು ಮಾಡ್ತಾರೆ, ಸೀಲ್ ಮಾಡಿರುವ ಪ್ರಶ್ನೆ ಪತ್ರಿಕಾ ಲಕೋಟೆಯನ್ನು ತೆಗಿತಾರೆ. ನಂತರ ಕೊಠಡಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸೂಕ್ತ ರೀತಿಯಲ್ಲಿ ವಿತರಿಸ್ತಾರೆ. ಅವ್ರು ಕೆಲಸ ಮಾಡ್ತಾರೆ, ನೀವು ಅದ್ರ ಬಗ್ಗೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗಿದ್ರೆ ನೀವು ಇಲ್ಲಿ ಏನು ಬಹಳ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯಲ್ಲಿಯ ವರ್ಷನ್ ಕೋಡ್ ಅನ್ನು OMR ಉತ್ತರ ಪತ್ರಿಕೆಯಲ್ಲಿರುವ ನಿಗದಿತ ಜಾಗದಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತವನ್ನು ನೀವು ಫಿಲ್ ಮಾಡಬೇಕು. ಇಲ್ಲಿ ನೋಡಿ, ಅವ್ರು ನಿಮಗೆ ಏನು ಒಂದು ಬುಕ್ಲೆಟ್ ನ ಪ್ರೊವೈಡ್ ಮಾಡ್ತಾರೆ, ಅಲ್ಲೊಂದು ವರ್ಷನ್ ಕೋಡ್ ಇರುತ್ತೆ. ಆ ಕೋಡ್ ನ OMR ಶೀಟ್ ಅಲ್ಲಿ ಫಿಲ್ ಮಾಡಿ ಅದಕ್ಕೆ ಸಂಬಂಧಿಸಿದಂತಹ ಒಂದು ಏನು ಲೆಟರ್ ಇರುತ್ತೆ, ABCD ಅಥವಾ PQRS ಏನ್ ಫಾರ್ಮೆಟ್ ಏನೊಂದು ಕೋಡ್ ಇರುತ್ತೆ, ಆ ಕೋಡ್ ನು ಕೂಡ ಕೆಳಗಡೆ ಅದನ್ನ ನೀವು ಫಿಲ್ ಮಾಡಬೇಕು. ಅದು ನಿಮ್ಮ
ಕೆಲಸ ಇರುತ್ತೆ. ಹಾಗೆ ನಂತರ ಅಭ್ಯರ್ಥಿಗಳು OMR ಶೀಟ್ ನಲ್ಲಿ ನಿಗದಿತ ಜಾಗದಲ್ಲಿ ಸಹಿ ಮಾಡಿ, ನಿಮಗೆ ಒಂದು ಲಾಸ್ಟ್ ಒಂದು ಕಾಲಮ್ ಇರುತ್ತೆ, ಆ ಒಂದು ಕಾಲಮ್ ಒಳಗಳಿಗೆ ಅಭ್ಯರ್ಥಿಯ ಸಹಿ ಅಂತ ಹೇಳಿರುತ್ತೆ ಅಥವಾ ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಹೇಳಿರುತ್ತೆ, ನೀವು ಅಲ್ಲಿ ಅದನ್ನ ಸೈನ್ ಮಾಡಬೇಕು. ಎಸ್, ಇದಾದ ನಂತರ 3ನೇ ಬೆಲ್ ಆಗುವವರೆಗೂ ನಿಮಗೆ ಏನು ಕೊಟ್ಟಿರ್ತಾರೆ, ಆಲ್ರೆಡಿ ಕ್ವಶನ್ ಪೇಪರ್ ಇರುತ್ತೆ, ಹಾಗೆ ಒಂದು OMR ಶೀಟ್ ಕೂಡ ಇರುತ್ತೆ. ನೀವು 3ನೇ ಬೆಲ್ ಆಗುವವರೆಗೂ ಅಂದ್ರೆ 10:40 ವರೆಗೂ ಯಾವುದೇ ರೀತಿಯಾದಂತಹ ಕ್ವಶನ್ ಪೇಪರ್ ನೀವು ಓಪನ್ ಮಾಡೋಕೆ ಆಪ್ಷನ್ಸ್ ಇರೋದಿಲ್ಲ. ವೇಟ್ ಫಾರ್ 10:40. 3ನೇ ಬೆಲ್ ಎಷ್ಟು ಗಂಟೆ ಆಗುತ್ತೆ? 10:40 ಆಗುತ್ತೆ. ಅಲ್ಲಿವರೆಗೂ ಪ್ರಶ್ನೆ ಪತ್ರಿಕೆಯನ್ನು ನೀವೇನ್ ಮಾಡಬೇಕು? ಓಪನ್ ಮಾಡುವ ಹಾಗಿಲ್ಲ, ಹಾಗೆ ವೇಟ್ ಮಾಡ್ತಾ ಇರಬೇಕು. ನೆಕ್ಸ್ಟ್ 10:40ಗೆ 3ನೇ ಬೆಲ್ ಆಗುತ್ತೆ. ಈ ಬೆಲ್ ಆದ 10:40ಗೆ 3ನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಏನ್ ಮಾಡಬೇಕು? ಪ್ರಶ್ನೆ ಪತ್ರಿಕೆಯನ್ನು ತೆಗೆದು OMR ಪತ್ರಿಕೆಯಲ್ಲಿ ಉತ್ತರಿಸಲು ಪ್ರಾರಂಭಿಸಬೇಕು. ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ 10:40 ಇಂದ. ಅಲ್ಲಿ ನೀವೇನ್ ಮಾಡಬೇಕು? ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಾದ ನಂತರ ನಿಮಗೆ ಮೊದಲನೇ ಎಚ್ಚರಿಕೆ ಬೆಲ್ ಹಾಗೆ ಎರಡನೇ ಎಚ್ಚರಿಕೆ ಬೆಲ್ ಅಂತ ಹೇಳಿ ಕೊಡ್ತಾರೆ. ಫಸ್ಟ್ ಬೆಲ್ ಏನಾಗುತ್ತೆ ನಿಮಗೆ ಅರ್ಧ ಗಂಟೆ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಎರಡನೇ ಬೆಲ್ ಏನಾಗುತ್ತೆ 20 ನಿಮಿಷ ಬಾಕಿ ಇರುವಾಗ, ಇದು ಬಹಳ ಇಂಪಾರ್ಟೆಂಟ್. ಕೊನೆ ಲಾಸ್ಟ್ 20 ಮಿನಿಟ್ಸ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದಾಗ ಎರಡನೇ ಬೆಲ್ ಆಗುತ್ತೆ. ಕೊನೆಯ ಎಚ್ಚರಿಕೆ ಬೆಲ್ 10:45 ಕೊನೆಯ ಎಚ್ಚರಿಕೆ ಬೆಲ್ ಆಗಿರುತ್ತೆ. ಇದು ಕೇವಲ 5 ನಿಮಿಷಗಳು ಮಾತ್ರ ಬಾಕಿ ಇರುತ್ತೆ. ನಿಮ್ಮ ಎಕ್ಸಾಮ್ ಮುಗಿಯೋದಕ್ಕೆ 5 ನಿಮಿಷ ಬಾಕಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ನಿಮ್ಮ ರೂಮ್ ಸೂಪರ್ವೈಸರ್ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ನೀವು ಬೆಲ್ 1, 2, 3 ಅಂತ ಎಣಿಸೋ ಅವಶ್ಯಕತೆ ಇರೋದಿಲ್ಲ. ಪ್ರತಿ ನಿಮಿಷದಲ್ಲೂ ಕೂಡ ನಿಮಗೆ ರೂಮ್ ಸೂಪರ್ವೈಸರ್ ಏನ್ ಮಾಡ್ತಾರೆ? ಇನ್ಫಾರ್ಮೇಶನ್ ನ ಹೇಳ್ತಾ ಹೋಗ್ತಾರೆ. ಕೊನೆಯದಾಗಿ ಲಾಸ್ಟ್ 11:50 ಏನಾಗುತ್ತೆ, ನಿಮ್ಮ ನೀವು ಆನ್ಸರ್ ಮಾಡಿರುವಂತಹ ಶೇಡ್ ಮಾಡಿರುವಂತಹ OMR ಶೀಟ್ ಅಲ್ಲಿ 2 ಕಾಪಿ ಇರುತ್ತೆ. ಒಂದು ಕಚೇರಿಯ ಪ್ರತಿ ಹಾಗೂ ಒಂದು ಅಭ್ಯರ್ಥಿಯ ಪ್ರತಿ ಅಂತ ಹೇಳಿರುತ್ತೆ. ಅವರು ನಿಮಗೆ ಒಂದು ಕಾಪಿ ಅವ್ರನ್ನ ತೆಗೆದುಕೊಳ್ತಾರೆ. ಯಾವುದು? ಕಚೇರಿಯ ಪ್ರತಿ ಅಂತ ಏನಿರುತ್ತಲ್ವಾ, ಮೇಲ್ಭಾಗ OMR ಶೀಟ್ ಅಲ್ಲಿರುವಂತಹ ಮೇಲ್ಭಾಗದ ಹಾಳೆಯನ್ನ ಅವ್ರು ತೆಗೆದುಕೊಂಡು ಕೆಳಭಾಗದಲ್ಲಿ ಏನು ಕಾರ್ಬನ್ ಕಾಪಿ ಇರುತ್ತೆ ಅದನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಎಲ್ಲರೂ OMR ಶೀಟ್ ಪ್ರೊವೈಡ್ ಮಾಡಿ, ಎಲ್ಲರೂ ಕಲೆಕ್ಟ್ ಮಾಡಿ ಆದ್ಮೇಲೆ ಲಾಸ್ಟ್ ನಿಮ್ಮನ್ನ ಹೊರ ಕಳಿಸ್ತಾರೆ. ಎಸ್, ದಿಸ್ ಈಸ್ ಅ ಪ್ರೊಸೀಜರ್. ಹಾಗೆ ನೀವು ಇಲ್ಲಿ ಇಷ್ಟು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇನ್ ಆಗಿ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗಿ, ಹಾಗೆ ಒಂದು ಮಾನ್ಯತೆ ಇರುವ ಗುರುತಿನ ಚೀಟಿ ತೆಗೆದುಕೊಂಡು ಹೋಗಿ, ಹಾಗೆ ನೇಮ್ ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀರಿ. ಅದಾದ್ಮೇಲೆ ನಿಮ್ಮ ವರ್ಷನ್ ಕೋಡ್ ಏನಿರುತ್ತೆ ಆ ವರ್ಷನ್ ಕೋಡ್ ನ ಕರೆಕ್ಟ್ ಆಗಿ ಶೇಡ್ ಮಾಡಿ. ಅದಾದ ನಂತರ ಟೈಮ್ ಕರೆಕ್ಟ್ ಆಗಿ ಎಕ್ಸಾಮ್ ನ ಸ್ಟಾರ್ಟ್ ಮಾಡಿ. ಲಾಸ್ಟ್ 5 ಮಿನಿಟ್ಸ್ ನಿಮಗೆ ಇನ್ಫಾರ್ಮೇಶನ್ ಮಾಡ್ತಾರೆ. ಅಷ್ಟರಲ್ಲೇ ಎಲ್ಲವನ್ನು ಕೂಡ ಫಿಲ್ ಮಾಡಿ ಲಾಸ್ಟಿಗೆ ಒಂದು ಕಾರ್ಬನ್ ಕಾಪಿ ಏನ್ ಸಿಗುತ್ತೆ ಅದನ್ನ ನೀವು ತೆಗೆದುಕೊಂಡು ಬಂದ್ರೆ ಆಯ್ತು. ಬಿಫೋರ್ ಎಕ್ಸಾಮ್ಗಿಂತ ಒಂದು ಹಾಫ್ ಅನ್ ಅವರ್ ಮೊದಲೇ ಇದ್ರಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗೋದಿಲ್ಲ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.